ಚಿಮ್ಮಿನಿ ಹಾಕೊಂಡು ನಿಂತು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಸ್ ಯೂಶ್ವಲ್ ಇವತ್ತು ಒಂದು ಹೊಸ ವ್ಲಾಗ್ನೊಂದಿಗೆ ಬರ್ತಿದ್ದೇನೆ. ಈಗಾಗಲೇ ಕೆಲವೊಬ್ರಿಗೆ ಗೊತ್ತಿರ್ಬೋದೇನು ಅಂತ. ಹೌದು, ನನ್ನ ತಂಗಿದು ಕ್ರೈಡಲ್ ಸೆರೆಮನಿ. ಫೈನಲಿ ನಾವು ನಮ್ಮ ತಂಗಿ ಮಗುವಿಗೆ ನೇಮ್ ಹಾಕಿದ್ವಿ ಏನು ಅಂತ ನೋಡುವ ಮುಂದಿನ ವಿಡಿಯೋದಲ್ಲಿ. ಸೊ ಇವಾಗ ನಾನು ಅಮ್ಮನ ಮನೆಗೆ ಬರ್ತಿದ್ದೇನೆ. ಅಂದರೆ ದ ಡೇ ಬಿಫೋರ್ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಬಾಕಿ ಇತ್ತು ಅವಳದು, ಅದನ್ನೆಲ್ಲ ಮಾಡಿ ಇವಾಗ ರಿಕ್ಷಾದಲ್ಲಿ ಹೋಗ್ತಿದ್ದೇವೆ. ಆ್ಯಕ್ಚುಲಿ ನನ್ನ ಮಾವನನ್ನು ಡ್ರಾಪ್ ಮಾಡಿದರು ಮತ್ತು ಉಪ್ಪಿನಂಗಡಿಯಿಂದ ಮನೆಗೆ ಅಮ್ಮನವರೊತ್ತಿಗೆ ಹೋಗ್ತಿದ್ದೇನೆ. ಮನೆ ರೀಚ್ ಆಗ್ತಾ ಬಂತು. ಇವತ್ತಲ್ಲ, ಅಂದರೆ ಸ್ಯಾಟರ್ಡೆ ಅಲ್ಲ, ನಾವು ಸಂಡೇ ಅಂದರೆ ಗಣರಾಜ್ಯೋತ್ಸವ ದಿನ ಅವತ್ತು ಫಂಕ್ಷನ್ ಇಟ್ಕೊಂಡಿದ್ವಿ. ಸೊ ಏನು ಪ್ರಿಪರೇಷನ್ ಆಗಿರಲಿಲ್ಲ. ಸಂಡೇ ಒಂದು ಮ್ಯಾರೇಜ್ ಇತ್ತು, ಸೊ ಅದಕ್ಕೆ ನಾನು ಸ್ಯಾಟರ್ಡೇನೇ ಬಂದಿದ್ದೆ. ಆಮೇಲೆ ಇವಾಗ ನೋಡಿ, ನಾವು ಬರುವಾಗ ಡ್ರೆಸ್ ಎಲ್ಲ ತಗೊಂಡು ಬಂದಿದ್ವಿ. ಮಗುವಿಗೆ ಡ್ರೆಸ್ ಆಗಬೇಕಲ್ವಾ. ಸೊ ನಮ್ಮದೆಲ್ಲರದ್ದೊಂದು ಲೆಕ್ಕದಲ್ಲಿ ಡ್ರೆಸ್ ಇತ್ತು ಒಂದು. ಅಂದರೆ ನಾವು 5 ಸಿಬ್ಲಿಂಗ್ಸ್ ಮತ್ತು ನನ್ನ 2 ಬ್ರದರ್ಸ್ ವೈಫು ಇದ್ದಾರೆ, ಅತ್ತಿಗೆ. ಸೊ ನಾವೆಲ್ಲರೂ ತಂದಿದ್ವಿ ಬೇರೆ ಬೇರೆ ಡ್ರೆಸ್. ಮತ್ತು ದೊಡ್ಡ ಡ್ರೆಸ್ಸು ಕೂಡ ತೆಗಿಲಿಲ್ಲ, ಮತ್ತು ತೆಗೆದು ಕೊಡುವ ಅಂತ ಇವಾಗ ಹಾಕೋದು. ಮತ್ತು ಬರುವವ್ರ ಗೆಸ್ಟೆಲ್ಲ ಕೊಡ್ಬೋದು ಅಂತ ನಾವೊಂದು ಈ ಥರದ್ದೆಲ್ಲ ತಂದಿದ್ವಿ. ಆಮೇಲೆ ನೋಡಿ, ಅದರಲ್ಲಿ ಒಂದು ವೈಟ್ ಬ್ಲ್ಯಾಕ್ ಇದೆಯಲ್ವ, ಅದು ನಾನು ತಗೊಂಡದ್ದು. ಸೊ ಇದನ್ನೆಲ್ಲ ನೋಡಿ ಆಮೇಲೆ ನಾವು ಏನು ರಾತ್ರಿ ಆಗಿತ್ತು, ಊಟ ಎಲ್ಲ ಮಾಡಬೇಕು. ಮತ್ತು ನಮಗೆ ನಮ್ಮ ತಂಗಿ ಡ್ರೆಸ್ಸೆಲ್ಲ ಕೊಟ್ಟಿದ್ಲು. ನೋಡಿ, ಇದೆಲ್ಲ ನಮ್ಮದು ಡ್ರೆಸ್. ತೋರಿಸೋದಿಲ್ಲ, ಯಾಕಂದರೆ ಮತ್ತು ಯಾವಾಗಾದರೂ ಹಾಕುವಾಗ ನೋಡ್ತೀರಲ್ಲ, ಸೊ ಅದಕ್ಕೆ ನಮಗೆಲ್ರಿಗೂ ಇತ್ತು. ಇದು ಆ ದಿನದ ನೈಟು ಏನು ಗೀ ರೈಸ್ ಮಾಡಿದ್ರು ಅಮ್ಮ, ಯಾಕಂದರೆ ನಾವೆಲ್ಲರೂ ಇದ್ವಿ ಅಲ್ವಾ. ಸೊ ಒಳ್ಳೆ ಗೀ ರೈಸ್ ಮತ್ತು ಮಟನ್ ಕರಿ ಎಲ್ಲ ಮಾಡಿದರು. ನನಗಂತೂ ಏನು ಪರ್ಚೇಸ್ ಎಲ್ಲ ಮಾಡಿ ಬಂದಮೇಲೆ ತುಂಬ ಟಯರ್ಡ್ ಆಗಿತ್ತು, ಬೇಗೆಲ್ಲ ಫುಡ್ಡೆಲ್ಲ ಮಾಡಿ ಮಲಗು ಅಂತ ಅನ್ನಿಸ್ತು. ಸೊ ನಾವೆಲ್ಲರೂ ಒಟ್ಟಿಗೆ ಊಟ ಎಲ್ಲ ಮಾಡಿ ಮತ್ತೆ ಮಲ್ಕೊಂಡ್ವಿ. ತುಂಬ ಟೇಸ್ಟಿಯಾಗಿತ್ತು ಊಟ ಎಲ್ಲ. ಇದು ನೆಕ್ಸ್ಟ್ ಡೇ ನಾನು ಹೇಳಿದ್ನಲ್ಲ, ಒಂದು ಮ್ಯಾರೇಜ್ ಫಂಕ್ಷನ್ ಇತ್ತು ಅಂತ. ಅಂದರೆ ನನ್ನ ಅಮ್ಮನ ಫ್ಯಾಮಿಲಿಯಲ್ಲಿ ಅಲ್ಲಿಗೆಲ್ಲ ಹೋಗಿ ಬಂದ್ವಿ ನಾವು. ತುಂಬ ರಶ್ ಇತ್ತು. ಅದಾದಮೇಲೆ ನಾನು ಮನೆಗೆ ಬಂದು, ನಮ್ಮದೊಂದು ದೊಡ್ಡ ಅಂಗಳ ಇದೆ, ನಾಳೆ ಫಂಕ್ಷನ್ ಇದೆಯಲ್ವಾ, ಅದಕ್ಕೆ ಅಪ್ಪ ಹೇಳಿದರು ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡು ಅಂತ. ನಮ್ಮದೊಂದು ಇದೆ, ಏನೋ ಗುಡಿಸೋ ಮುಂಚೆ ಸ್ವಲ್ಪ ನೀರು ಹಾಕಿದರೆ ಏನೋ ಗುಡಿಸ್ಲಿಕ್ಕೆ ತುಂಬ ಈಸಿ ಆಗ್ತದೆ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ನೋಡಿದ್ದು ನಮ್ಮದು ಔಟ್ಸೈಡ್ ವ್ಯೂ, ನಮ್ಮ ಮನೆಯದು. ಸಂಜೆ ಆಗ್ತಿತ್ತು, ಬೇಗ ಎಲ್ಲ ಕ್ಲೀನ್ ಮಾಡಿ ಮತ್ತು ಒಳಗೋದೆ ನಾನು. ತಂಗಿ ಇವಾಗ ಮೆಹಂದಿ ಹಾಕ್ತಿದ್ದಾಳೆ. ಅವಳು ಮೆಹಂದಿ ಹಾಕ್ತಾ ಇಲ್ಲ ಚೆನ್ನಾಗಿ. ಸೊ ನಾನೇ ಹಾಕ್ತೀನಿ ಅಂತ ಹೇಳಿದ್ಲು. ಒಂದು ಕೈಗೆ ಅವಳು ಹಾಕಿದ್ಲು, ಮತ್ತೊಂದು ಕೈಗೆ ನನ್ನ ಅಕ್ಕ ಹಾಕಿದ್ಲು. ಮತ್ತು ನಾನೇನು ಮೆಹಂದಿ ಎಲ್ಲ ಹಾಕ್ಲಿಕ್ಕೆ ಹೋಗಲಿಲ್ಲ, ತುಂಬ ಟಯರ್ಡ್ ಆಗಿತ್ತಲ್ವ, ಬೇಡ ಅಂತ ಆಯಿತು ನನಗೆ. ಮತ್ತು ಮನೆಯಲ್ಲಿ ಎಲ್ಲರೂ ಇದ್ದಾಗ ಗೊತ್ತಲ್ವ, ಏನಾದರೂ ಒಂದು ಮಾಡಬೇಕು ಅಂತ ಅನಿಸುತ್ತೆ. ಇವಾಗ ಹೇಳಬೇಕು ಅಂತ ಇಲ್ಲ, ಏನು ಟ್ರೆಂಡಿಂಗ್ ಆಗಿರೋದು ಗೊತ್ತಿರ್ಬೋದು, ಏನು ಮೂಡ್ ಸಾನ್ನಮ್ ಅಂತ ಏನೋ ಹೇಳ್ತಾರೆ, ಅದೆಲ್ಲರೂ ಮಾಡ್ತಿದ್ದಾರೆ. ನೋಡಿ ನೋಡಿ ನನಗೆ ಸಾಕಾಗಿ ಹೋಗಿತ್ತು. ಅದು ಮಾಡಬಾರ್ದಂತ ಏನಲ್ಲ. ಮನೆಯಲ್ಲಿ ಏನು ಮಂಡಕ್ಕಿ ಇತ್ತು. ಹೇಗೆ ಇಷ್ಟು ಕ್ಲಾರಿಟಿಯಾಗಿ ಹೇಳ್ತಲ್ಲ ಅಂತ ಅಂದ್ಕೊಳ್ಬೇಡಿ, ಯೂಟ್ಯೂಬ್ ನೋಡಿದೆ ಏನು ಕನ್ನಡದಲ್ಲಿ ಹೇಳೋದಂತ. ಸೊ ಏನು ಮಂಡಕ್ಕಿ ಚುರುಮುರಿ ಮಾಡುವಂತಾಯ್ತು ನಮಗೆ. ಟೊಮೆಟೊ, ಈರುಳ್ಳಿ, ಕ್ಯಾರೆಟ್ ಮಾಡ್ತಿದ್ದಾಳೆ. ಅದೊಂಥರ ಫನ್ಗೋಸ್ಕರ ಎಲ್ಲ ಇವಾಗ ಏನು ಮಸಾಲೆ ಪೌಡರ್ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಆಮೇಲೆ ಏನು ಲಾಸ್ಟ್ ಮೂಮೆಂಟಲ್ಲಿ ಏನು ಎಗ್ ಇತ್ತು, ಬಟ್ ನಮಗೆ ಅರ್ಜೆಂಟ್ ಇರುವಾಗ ಅಕ್ಕ ಬೈತಿದ್ದಾಳೆ, ಏನು ಇವಾಗ ಬೇಡ, ಅದು ಲೇಟ್ ಆಗಿತ್ತು, ಆಲ್ರೆಡಿ ಲೇಟ್ ಆಗಿದೆ ಅಂತ. ಮತ್ತು ನಮ್ಮ ಹಟ್ಟದಲ್ಲಿ ನಾವು ಜಸ್ಟ್ ಆಫೇಲ್ ಕೂಡ ಆ ಥರನೂ ಮಾಡಿ ಹಾಕುವ ಅಂತ ಹೇಳಿದ್ವಿ. ಹೇಗೋ ಏನೆಲ್ಲ ಮಾಡಿ ಒಂದು ಚರ್ಮುರಿ ಆಯಿತು ನಮ್ಮದು. ಸ್ವಲ್ಪ ಸಿಂಪಲ್ಲಾಗಿ ಒಂದು 2 ಸೈಡಿಗೆ ನಾವು ಶಾಮಿಯಾನೆಲ್ಲ ಹಾಕಿಸಿದ್ವಿ. ನೋಡಿ, ಇವಾಗೊಂದು ಒಳ್ಳೆ ಯಮ್ಮಿ ಆಗಿರುವಂಥ ಒಂದು ಫುಡ್ ಏನು ಗೊತ್ತಾಗಿರ್ಬೋದಾ ನಿಮಗೆ. ಏನು ಇದು ಮಟನ್ ಬೋಟಿ ಅಂತ ಹೇಳ್ತಾರೆ. ಯಾರಿಗೆಲ್ಲ ಇಷ್ಟ ಅಂತ ಹೇಳಿ.
ಆ್ಯಕ್ಚುಲಿ ಇದು ನನ್ನ ಅಣ್ಣ ತಂದಿದ್ದ ಬರುವಾಗ ಇದು ಅವನು ಕ್ಲೀನ್ ಮಾಡಿ ತಂದದ್ದೇ. ಬಟ್ ಇಲ್ಲೂ ಕೂಡ ಅಮ್ಮ ಅಕ್ಕ ಬೇರೆಯೇ ಪುನಃ ಕ್ಲೀನ್ ಮಾಡಿದರು. ಕೆಲವೊಬ್ಬರಿಗೆ ಇದು ಇಷ್ಟ, ನನಗಿಷ್ಟ ಅಲ್ಲ. ಇವಾಗ ಇದನ್ನು ಏನು ಮಾಡ್ತಿದ್ದಾಳೆ ಅಕ್ಕ, ಸುಕ್ಕ ಮಾಡಲಿಕ್ಕೆ ಅಂತೆ. ಸುಕ್ಕ ಮಾಡಿದರೆ ತುಂಬ ಟೇಸ್ಟಿ ಆಗ್ತದಂತೆ. ಮೊದಲಿಗೆ ಕರಿಬೇವು ಸೊಪ್ಪು ಹಾಕ್ತಿದ್ದಾಳೆ, ಆಮೇಲೆ ಅದಕ್ಕೆ ಸ್ವಲ್ಪ ಏನು ಆನಿಯನ್ ಹಾಕ್ಕೊಳ್ಬೇಕು. ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 2 ಟೈಪ್ಸಲ್ಲಿ ಕೂಡ ಮಾಡ್ತಾರೆ, ಇದು ಬೇರೆ ಟೈಪಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಮತ್ತೆ ಏನು ಕೋಕೋನಟ್ ಹಾಕ್ಲಿಕ್ಕುಂಟು. ಇದು ನನಗಂತೂ ಮುಂಚೆಲ್ಲ ಇದರದ್ದು ಸ್ಮೆಲ್ಲೇ, ಕ್ಲೀನ್ ಮಾಡ್ತಿರುವಾಗ ಸ್ಮೆಲ್ಲೇ ಆಗ್ತಿರಲಿಲ್ಲ. ಬಟ್ ತಿನ್ನಲಿಕ್ಕಂತೂ ತುಂಬ ಟೇಸ್ಟ್ ಅಂತ ಹೇಳ್ತಾರೆ. ಇವಾಗ ಫ್ರೈ ಮಾಡಿದ ನಂತರ ಕೋಕೋನಟ್ ಹಾಕಿದ್ದಾರೆ. ಕೋಕೋನಟ್ ಕೂಡ ಅದರಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಪೆಪ್ಪರ್ ಮತ್ತು ಏನು ಮಸಾಲೆ ಪೌಡರೆಲ್ಲ ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ಇದು ಮೊದಲಿಗೆ ಅದಕ್ಕೆ ಏನು ಅದನ್ನು ಬಾಯ್ಲ್ ಮಾಡುವಾಗ ಹಾಕಿದ್ವಿ. ಇದೆಲ್ಲ ಆದ ನಂತರ ಅದನ್ನು ಏನು ಬೋಟಿ ಇದೆಯಲ್ವ, ಮಟನ್ ಬೋಟಿ ಇದೆಯಲ್ವ, ಅದನ್ನು ಇದಕ್ಕೆ ಹಾಕಬೇಕು. ಯಾರಿಗೆ ಇಷ್ಟ ಇರ್ತದೆ ಅವರಿಗೆಲ್ಲ ನೋಡುವಾಗ ನಿಜವಾಗ್ಲೂ ಆಸೆ ಆಗ್ಬೋದು ಅಂತ ಅನಿಸ್ಕೊಳ್ತೇನೆ ನಾನು. ಇವಾಗ ಇದನ್ನೆಲ್ಲ ಹಾಕ್ತಿದ್ದಾಳೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಜಾಸ್ತಿ ಏನೋ ಬಾಯ್ಲ್ ಮಾಡೋದು ಬೇಡ, ಆಲ್ರೆಡಿ ಬಾಯ್ಲ್ ಮಾಡಿರ್ತೇವಲ್ವ. ಮತ್ತು ಒಂದು ಕಡೆ ಚಪಾತಿ ಕೂಡ ಆಗ್ತಿದೆ. ಚಪಾತಿ ಯಾಕಂದರೆ ಒಳ್ಳೆ ಕಾಂಬಿನೇಷನ್ ಆಗ್ತದಲ್ವ ಇದಕ್ಕೆ. ಹಾಗೆ ಆಮೇಲೇನು ಇದನ್ನೆಲ್ಲ ನೈಟ್ ತಿಂದ್ವಿ. ನಮಗೆ ಬೇರೆಯೇ ಅಮ್ಮ ಕರಿ ಎಲ್ಲ ಮಾಡಿದರು ತಿನ್ನೋದವರಿಗೆ ಅಂತ ಹೇಳಿದ್ನಲ್ವ ನಾನು. ಹಾಗೆ ಅವರಿಗಂತೂ ಇಷ್ಟ ಆಗಿತ್ತು. ನಮ್ಮನ್ನೆಲ್ಲ ಹೇಳ್ತಿದ್ರು ತುಂಬ ಚೆನ್ನಾಗಿದೆ, ಸ್ವಲ್ಪ ತಿಂದು ನೋಡಿ ಅಂತಲ್ಲ. ಬಟ್ ಯಾರಿಗೆ ಹೇಳಿ. ಫೈನಲಿ ಇದು ಫಂಕ್ಷನ್ ದಿನ. ಅಪ್ಪ ಫುಲ್ ತುಂಬ ಬ್ಯುಸಿಯಾಗಿದ್ದರು. ಏನು ಎಲ್ಲ ತರಬೇಕಲ್ವ, ಸೊ ಹಾಗಾಗಿ ಆ ಕಡೆ ಈ ಕಡೆ ಫೋನೆಲ್ಲ ಮಾಡ್ತಾಯಿದ್ರು. ಇದು ಬೆಳಿಗ್ಗೆ ಒಂದು 7 ಅಲ್ಲ, ಒಂದು 8 ಗಂಟೆಲ್ಲ ಆಗಿರಬೇಕು ಅನಿಸುತ್ತೆ. ಅವತ್ತು ಸ್ವಲ್ಪ ಬೇಗ ಎದ್ದಿದ್ದೆ. ಅಂದರೆ ಅಮ್ಮನ ಮನೆಗೆ ಬಂದರೆ ಗೊತ್ತಲ್ವ, ಸ್ವಲ್ಪ ಎದ್ದೇಳಲಿಕ್ಕೂ ಕೂಡ ಸ್ವಲ್ಪ ಸೋಮಾರಿತನ ಮಾಡ್ತೇವೆ ನಾವು. ಆಮೇಲೆ ಏನು ಫುಡ್ ಮಾಡೋರೆಲ್ಲ ಬಂದಿದ್ದರು. ಅವರು ಬೇಗನೆ ಬರಬೇಕಲ್ವ, ಬೆಳಿಗ್ಗೆ ಬೇಗನೆ ಬಂದಿದ್ದಾರೆ. ಕ್ರೆಡಲ್ ಸೆರೆಮನಿ ಅಂತಂದಮೇಲೆ ಕ್ರೆಡಲ್ ಇರಲೇಬೇಕಲ್ವಾ. ಲಾಸ್ಟ್ ನನ್ನ ಮಗಳಿಗೆ ಕೂಡ ನಾನು ಮಾಡಿದ್ದೆ. ಈ ಸಲ ಇವಳಿಗೂ ಕೂಡ ಮಾಡಿಸ್ತಿದ್ದಾಳೆ ತಂಗಿ. ಏನು ಅವರು ಬೆಳಿಗ್ಗೆನೇ ಬಂದಿದ್ದರು, ಬೇಗ ಒಂದು 10 ಗಂಟೆಲ್ಲ ಆಗುವಾಗ ಬಂದಿದ್ದಾರೆ. ಅದು ಕೂಡ ಬೇಗ ಮಾಡಬೇಕಲ್ವಾ. ಮತ್ತು ಮಕ್ಕಳನ್ನು ಕೂಡ ಸ್ವಲ್ಪ ಜಾಗ್ರತೆ ಮಾಡಬೇಕಾಗುತ್ತೆ. ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ಫ್ಲವರನ್ನು ತೆಗೆದುಬಿಟ್ರೆ ಅದು ಕೂಡ ಕಷ್ಟನೇ. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್, ಮತ್ತು ಕ್ರೆಡಲ್ ತುಂಬ ಚೆನ್ನಾಗಿತ್ತು. ನಿಮಗೆ ಏನು ಬೇಕು ಅಂದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕ್ತೇನೆ. ಸೊ ನಮ್ಮ ಪುಟಾಣಿ ಪಾಪು ಇವಾಗ ಏನು ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡಿದ್ದಾನೆ. ಒಂದು ನಿದ್ದೆ ಆಗಲಿ ಅಂತ ನಾವು ಹಾಗೆ ಅಂದ್ಕೊಂಡ್ವಿ, ಯಾಕಂದರೆ ಮತ್ತೆ ಗಲಾಟೆ ಮಾಡೋದಿಲ್ಲ ಅಲ್ವಾ. ಅದರೊಟ್ಟಿಗೆ ಫುಡ್ಡೆಲ್ಲ ಮಾಡಿದ್ದೆ. ನನಗೆ ಫುಡ್ಡು ಸ್ವಲ್ಪ ತೋರಿಸ್ಲಿಕ್ಕಾಗಿದೆ, ಎಲ್ಲನೂ ಆಗಲಿಲ್ಲ. ಸೊ ಇವಾಗ ಏನು ಅಕ್ಕಿ ರೊಟ್ಟಿ ಮಾಡ್ತಿದ್ದೇವೆ. ಇದಕ್ಕೆ ಅಕ್ಕಿ ರೊಟ್ಟಿ ಅಂತಲ್ವ ಹೇಳೋದು, ತಪ್ಪಾಗಿದ್ದರೆ ಕ್ಷಮಿಸಿ. ದೊಡ್ಡಮ್ಮ ಬಂದಿದ್ದರು ಬೇಗನೆ, ಅವರೆಲ್ಲ ಇವಾಗ ಮಾಡ್ತಿದ್ದಾರೆ. ಮತ್ತು ಒಂದು ಸೈಡಲ್ಲಿ ನನ್ನ ಅಮ್ಮ ಮಾವನಿಗೋಸ್ಕರ ಪುಲಾವೆಲ್ಲ ಮಾಡ್ತಿದ್ದಾರೆ ನೋಡಿ. ಇವಾಗ ಲಾಸ್ಟ್ ಆಗುವಾಗ ಡೆಕೋರೇಷನ್ ಎಲ್ಲ ರೆಡಿ ಆಯಿತು. ಮತ್ತು ಅವರಿಗೆ ಅರ್ಜೆಂಟಲ್ಲಿ ಫ್ಲೆಕ್ಸ್ ಒಂದು ರೆಡಿ ಮಾಡಲಿಕ್ಕೆ ಆಗಲಿಲ್ಲ ಮೊದಲಿಗೆ, ಬಟ್ ಹೇಗೋ ಮಾಡಿಕೊಂಡು ಬಂದರು ಅವರು. ಅದಾದಮೇಲೆ ನೋಡಿ, ಇದೊಂದು ಓದಲೇಬೇಕಲ್ವ. ನಮ್ಮದು ಮನೇಲಿ ಏನು ಫಂಕ್ಷನ್ ಇದ್ದರೂ ಕೂಡ ಏನಾದರೂ ನಾವು ಮೌಲಿದ್ ಏನಾದರೂ ಮಾಡ್ತೇವೆ. ಇವಾಗ ಅಪ್ಪ ಮತ್ತು ಅಣ್ಣ ಎಲ್ಲರೂ ಸೇರಿ ಓದ್ತಿದ್ದಾರೆ. ಒಂದು ಶುಭ ಗಳಿಗೆ ಅಂತ ಹೇಳ್ಬೋದು. ಆಮೇಲೆ ನೋಡಿ, ನಮ್ಮ ಜಹರಾನಿದ್ದು ಡ್ರೆಸ್ ನೋಡಿ, ತುಂಬ ಚೆನ್ನಾಗಿ ಸ್ಟಿಚ್ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ ನನ್ನ ಮೈದುನ. ಹೆಸರು ಏನು ಅಂತ ಹೇಳಲಿಲ್ಲಲ್ವ, ಹೆಸರು ಜಹರಾನ್ ಅಲಿ ಹುಸೈನ್ ಅಂತ. ಬಿಲಿಯನ್ ಇದರಲ್ಲಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದ. ಅಪ್ಪ ಮತ್ತು ಮಗನಿಗೆ ಸೇಮ್ ಮಾಡಿದ್ವಿ, ಮತ್ತು ಅವಳಿಗೆ ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಅವಳು ವೈಟ್ ಅವಳಿಗೆ ಅಷ್ಟು ಇಷ್ಟ ಇಲ್ಲ ಅಂತ ಹೇಳಿದ್ಲು. ಸೊ ಅದಕ್ಕೆ ಮೆರೂನ್ ಮತ್ತೆ ಆಗ್ಬೋದು ಅಂತ. ಬಟ್ ಓಕೆ, ಮೆರೂನ್ ಮತ್ತು ವೈಟ್ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಆಮೇಲೇನು ಎಲ್ಲರೂ ಬರ್ತಿದ್ದಾರೆ, ಗೆಸ್ಟ್ ಎಲ್ಲ ಬರ್ತಿದ್ದರು. ಮೊಹಬ್ಬತ್ ಶರ್ಬತ್ ಎಲ್ಲ ಮಾಡಿದ್ವಿ ನಾವು. ಮತ್ತು ಅವಳು ಕೂಡ ರೆಡಿ ಆಗಲು.
ಇವಾಗ ನಮ್ಮ ಬೇಬಿನ ರೆಡಿ ಮಾಡ್ತಿದ್ದಾರೆ. ಪಾಪ ಮಕ್ಕಳಿಷ್ಟ ಆದರೂ ಅವರಿಗೆ ಮತ್ತು ಏನು ಡ್ರೆಸ್ಸೆಲ್ಲ ಅಂದರೆ ಈ ಥರದ್ದು ಡ್ರೆಸ್ಸೆಲ್ಲ ತುಂಬ ಇರಿಟೇಟಿಂಗ್ ಅನಿಸುತ್ತೆ. ಸ್ಮೂತೇ ಇದೆ ಇದು, ಆದರೂ ಕೂಡ ಇವಾಗ ಗೊತ್ತುಂಟಲ್ವ ತುಂಬ ಸೆಕೆ ಅಲ್ವಾ. ಮೊದಲಿಗೆ ಅಷ್ಟು ಅವನು ಅಳ್ಳಿಲ್ಲ, ಮತ್ತು ಅವನು ತುಂಬ ಏನು ಅವನಿಗೆ ಇರಿಟೇಟ್ ಆಗ್ತಿತ್ತು ಪಾಪ. ಇವಾಗ ನೋಡಿ ಅವ್ರಿಗೆ ಡ್ರೆಸ್ ಎಲ್ಲ ಮಾಡ್ತಿದ್ದಾರೆ, ಅಂದರೆ ಅವಳ ಫ್ಯಾಮಿಲಿ ಎಲ್ಲ ಬಂದಿದ್ದರು, ಅವರೆಲ್ಲ ಡ್ರೆಸ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿ ಮಾಷಾಅಲ್ಲಾ ಕ್ಯೂಟ್ ಕಾಣ್ತಿತ್ತು. ಯಾಕಂದರೆ ಈ ಥರ ಕೋಟ್ ಚಿಕ್ಕ ಮಕ್ಕಳಿಗೆ ನೋಡುವಾಗೆಲ್ಲ ತುಂಬ ಖುಷಿ ಆಗುತ್ತಲ್ವಾ. ಏನೋ ಅವನಿಗೆ ಒಂಥರ ಆಗ್ತಿತ್ತು, ನನ್ನನ್ನು ಏನು ಮಾಡ್ತಿದ್ದಾರಪ್ಪ ಅಂತ ಅಂದ್ಕೊಂಡಿರ್ಬೋದಲ್ವಾ. ಮತ್ತು ಫಂಕ್ಷನಿಗೆ ಎಲ್ಲರೂ ಬಂದಿದ್ದರು, ನನ್ನ ತಮ್ಮ ಕೂಡ ಬಂದಿದ್ದ, ಅಣ್ಣ ತಮ್ಮ ಎಲ್ಲರೂ ಇದ್ದರು. ಇವಾಗ ಅಣ್ಣ ತಮ್ಮ ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ಫುಡ್ಡನ್ನು. ಅದಲ್ಲಾದಮೇಲೆ ಮಧ್ಯದಲ್ಲಿ ಮತ್ತೆ ತೊಟ್ಲಿಗೆ ಹಾಕಿದ್ವಿ. ಅದೊಂದು ಕ್ರಮ ಇದೆಯಲ್ವಾ, ದೊಡ್ಡವರು ಹಾಕಬೇಕು ಅಂತೆಲ್ಲ. ಸೊ ನನ್ನ ಅಜ್ಜಿ ಮತ್ತು ಎಲ್ಲರೂ ಒಟ್ಟಿಗೆ ದೊಡ್ಡಪ್ಪ ಎಲ್ಲ ಕೂಡಿ ತೊಟ್ಲಿಗೆ ಹಾಕಿ ಒಂದು ಅದೇ ಹೇಳಿದ್ನಲ್ವ ಹಾಡೆಲ್ಲ ಹಾಡಿದ್ರು. ತುಂಬ ಖುಷಿ ಆಗ್ತದೆ ಈ ಥರ ಎಲ್ಲ ಒಂದು ನೋಡಲಿಕ್ಕೆ. ಗಮ್ಮತ್ತೆಲ್ಲ ಮಾಡಿದ್ವಿ. ಪಾಯಸ ಎಲ್ಲ ತುಂಬ ಕುಡಿದೆ ನಾನು, ಅದೇ ಸಾಕು ಅಂತ ಅನಿಸ್ತಿತ್ತು. ಫೈನಲಿ ನಮ್ಮದೆಲ್ಲ ಫಂಕ್ಷನ್ ಎಲ್ಲ ಮುಗೀತು ಇಲ್ಲಿಗೆ. ಅದಾದಮೇಲೆ ಏನೋ ತಂಗಿ ಹೊರಟ್ಲು ಮನೆಗೆ. ಆವಾಗ ತುಂಬ ಬೇಸರ ಆಗುತ್ತೆ, ಅಂದರೆ ಒಂದು 40 days ಅನ್ನೋದೊಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಏನೋ ಡಿಪ್ರೆಷನ್ ಕೂಡ ಆಗ್ತದೆ, ಪೋಸ್ಟ್ಮಾರ್ಟಮ್ ಕೂಡ ಆಗ್ತದೆ, ಏನೆಲ್ಲ ತುಂಬ ಇರ್ತದೆ, ಅದನ್ನೆಲ್ಲ ನಾವು ಅನುಭವಿಸ್ತೇವೆ. ಇದು ನೋಡಿ ಅವಳ ಅಂದರೆ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ತಂದಿದ್ರು ಏನು ಬೇಬಿ ಸ್ಲೀಪ್ ರಾಕರ್, ಒಂಥರ ಚೆನ್ನಾಗಿತ್ತು. ಇದರಲ್ಲಿ ಎಲ್ಲ ಸೆಟ್ ಕೂಡ ಇತ್ತು. ಇದಾದಮೇಲೆ ಗೊತ್ತಲ್ವಾ ಡ್ರೆಸ್ ನೋಡೋದೊಂದಿದೆ. ಅದಕ್ಕಿಂತ ಮುಂಚೆ ನಾವು ತಂಗಿನ ಬೀಳ್ಕೊಟ್ವಿ. ಇವಾಗ ಅವಳದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಡ್ತಿದ್ದಾರೆ. ಅವಳು ಹೋದಳು. ಸೊ ಇವತ್ತೊಂದು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೆಯಿತು, ತುಂಬ ಖುಷಿ ಆಯಿತು. ಇವಾಗೇನು ಡ್ರೆಸ್ ನೋಡೋದೊಂದು, ಎಲ್ಲರೂ ಹೋದ್ಮೇಲೆ ಡ್ರೆಸ್ ನೋಡ್ತಿದ್ದೇವೆ. ಮತ್ತು ಗೊತ್ತಲ್ವಾ ಏನು ಗಂಡು ಮಗು ಇದಾದರೆ ಇರ್ತದೆ, ತುಂಬ ಕ್ಯೂಟಾಗಿರುತ್ತೆ. ಆದರೂ ಅದಕ್ಕಿಂತ ಜಾಸ್ತಿ ಏನು ಬೇಬಿ ಗರ್ಲ್ ಇದೆ ಅಲ್ವಾ, ಅದರದ್ದು ನೋಡಲಿಕ್ಕೆ ಇಂಟ್ರೆಸ್ಟ್ ಆಗಿರ್ತದೆ. ಬೇರೆ ಬೇರೆ ಟೈಪಲ್ಲಿರುತ್ತೆ. ಇವಾಗ ಡ್ರೆಸ್ ಕೊಟ್ಟಿರೋರಿಗೆ ನೀವು ನಿಮ್ಮ ಡ್ರೆಸ್ ನೋಡ್ತೀರಾ, ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು ಎಲ್ಲ ಡ್ರೆಸ್ ಕೂಡ. ಇವಾಗ ಹಾಕ್ಬೋದು. ಒಂದು 2-3 ಡ್ರೆಸ್ ಏನೋ ದೊಡ್ಡದು ಸೈಜ್ ಸಿಕ್ಕಿದೆ, ಮತ್ತು ಕೆಲವೊಂದು ಡೈಲಿ ಯೂಸ್ಗೆ ಆಗ್ತದೆ. ಪರವಾಗಿಲ್ಲ, ಯೂಸ್ ಆಗ್ತದೆ ಅಂತ ಅಂದ್ಕೊಳ್ತೇನೆ. ತುಂಬ ಚೆನ್ನಾಗಿತ್ತು ನೋಡಿ. ಒಂದೊಂದೇ ಡ್ರೆಸ್ ಹಾಕ್ಕೊಂಡು ಹೋಗ್ತೇನೆ. ಮತ್ತೇನು ಗೊತ್ತಾ, ಒಂದು 2 ಡ್ರೆಸ್ ಏನೋ ಸೇಮ್ ಡ್ರೆಸ್ ಸಿಕ್ಕಿದೆ. ಅದು ಆ ಥರನೇ ಆಗ್ತದೆ. ಮೇ ಬಿ ಒಂದೇ ಶಾಪಿಗೆ ಹೋಗಿರ್ಬೋದು ಕೆಲವೊಬ್ಬರು, ಆ ಥರ ಏನು ನೋಡಿ ಡ್ರೆಸ್ಸೆಲ್ಲ ನಾನು ಹೇಳಿದ್ನಲ್ವ ಸೇಮ್ ಡ್ರೆಸ್ ಅಂತ ಇದೆ. ಈ ಬ್ಲೂ ಆ್ಯಂಡ್ ವೈಟ್ ಇದೆಯಲ್ವ, ಯಾಕಂದರೆ ನನಗನಿಸ್ತು ಇದು ಮೆಟೀರಿಯಲ್ ಕೂಡ ಸಾಫ್ಟ್ ಇದೆ, ಹಾಗೆ ಏನು ತುಂಬ ಕ್ಯೂಟ್ ಆಗಿದೆ. ಇಬ್ಬರಿಗೂ ಕೂಡ ಚೆನ್ನಾಗಿ ಕಾಣಿಸಿರ್ಬೋದು, ಹಾಗೆ ಸೇಮ್ ಬಂದಿದೆ ಅಂತ ಅನಿಸ್ತೇನೆ. ಇವಾಗ ಡ್ರೆಸ್ಸೆಲ್ಲ ಇಲ್ಲೇ ಇದೆ ಮಗುವಿದ್ದು. ಮತ್ತು 1 ವೀಕಲ್ಲಿ ಆದಮೇಲೆ ಮೇ ಬಿ ಬರ್ಬೋದು ತಂಗಿ, ಅವಾಗೆಲ್ಲ ಅಲ್ಲಿಗೆ ಅವಳು ತಗೊಂಡು ಹೋಗ್ತಾಳೆ, ಮತ್ತು ಬೇಕಾಗ್ತದಲ್ವಾ. ಮತ್ತು ನೈಟ್ ಆಯಿತು, ಅಂದರೆ ನನ್ನ ಅತ್ತಿಗೆ ಅಪ್ಪ ಬಂದಿದ್ದರು. ಅವರು ಬರುವಾಗ ಒಳ್ಳೆ ಸಮೋಸ ಇದು ಮನೆಯಲ್ಲೇ ಮಾಡಿದಂತೆ, ಅಂದರೆ ಅವರು ಸೇಲ್ ಮಾಡ್ತಾರಂತೆ, ಚೆನ್ನಾಗಿತ್ತು. ಅದಾದಮೇಲೆ ಡೆಕೋರೇಷನ್ ಮಾಡುವವರು ಕೂಡ ಬಂದಿದ್ದರು. ಅವರದ್ದು ಮತ್ತು ಸ್ಟಫ್ಸ್ ಎಲ್ಲ ತೆಗಿಬೇಕಲ್ವ, ಅವರು ಕೂಡ ತಗೊಂಡೋದ್ರು. ಸೊ ಇದಿಷ್ಟು. ಮತ್ತು ಇದು ನೋಡಿ, ನಾನು ಹೇಳಿದ್ನಲ್ವ ಪಿಕಲ್ ಸೇಲ್ ಮಾಡ್ತಿದ್ದೇವೆ ಅಂತ, ಅಂದರೆ ಸ್ಟಾರ್ಟ್ ಮಾಡಲಿಲ್ಲ, ಕೆಲವೊಬ್ಬರು ಕೇಳಿದವರಿಗೆ ಕೊಡ್ತಿದ್ದೇವೆ. ಇವಾಗ ನಾನು ಮನೆಗೆ ತಗೊಂಡು ಬಂದಿದ್ದೇನೆ. ಒಂದು 5-6-7 ಜನ ಏನೋ ಕೇಳಿದ್ದಾರೆ. ಸೊ ಅತ್ತೆ ಈ ಥರ ಒಂದು ಏನು ಬಾಟ್ಲೆಲ್ಲ ರೆಡಿ ಮಾಡಿ ಇದಕ್ಕೆ ಹಾಕಿ ಕೊಡ್ತಿದ್ದಾರೆ. ನಿಮಗೆ ಬೇಕು ಅಂದರೆ ಹೇಳಿ, ಬೇಕು ಅಂದರೆ ನಾನು ಕೊಡ್ತೇನೆ, ಹೇಗೆ ಅಂತಲ್ಲ ಹೇಳ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು, ಬಾಯ್.